ನಿಮಗೆ ಕಂಟೆಂಪ್ಟ್ ಭಯ ಇತ್ತು, ಅದಕ್ಕಾಗಿ ಸುಮ್ಮನೆ ಕೂತಿರಿ. ಆದ್ರೆ ವಿಷಯ ಹೊರಗೆ ತರಬೇಕಿತ್ತು, ಅದಕ್ಕಾಗಿ ಸಮೀರ್ ನಾನು ಬಳಸ್ಕೊಂಡ್ರಿ ನೀವು. ನಾವು ಕೋರ್ಟಿಗೆ ಗೌರವ ಕೊಟ್ಟು ಸುಮ್ಮನೆ ಕೂತಿದ್ದೇವೆ ವಿನಃ ಯಾವುದೇ ದೊಡ್ಡ ನಾಯಕನನ್ನು ಹೆದರಿ ಕೂತದಲ್ಲ. ಸಮೀರ್ ಏನ್ ತಪ್ಪು ಮಾಡಿದಾನೆ? ಸಮೀರ್ ಒಂದು ಹೊಸ ಕಂಟೆಂಟ್ ಇಟ್ಕೊಂಡು ಅಥವಾ ಒಂದು ಹೊಸ ಡಾಕ್ಯುಮೆಂಟ್ ಇಟ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ಕೊಂಡು ಬಂದ್ರೆ ನಾನು ಒಪ್ತೇನೆ. ಅತ್ಯಾಚಾರ ಮಾಡಿದ ಎಲ್ಲಾ ಸಾಕ್ಷಿಯನ್ನು ನಾಶ ಮಾಡಿದ ಯೋಗೇಶ ಅವ ಹಿಂದೂ ಅಲ್ಲ, ಅವನನ್ನ ಯಾಕೆ ಪ್ರಶ್ನೆ ಕೇಳುದಿಲ್ಲ? ಅವನು ಮುಸ್ಲಿಮಾ? ಆಯ್ತಪ್ಪ, ಬೇರೆ ಧರ್ಮದವರು ಬರುದು ಬೇಡ. ಬನ್ನಿಯಪ್ಪ ನಮ್ಮ ಧರ್ಮದವರು. ನಾನು ಫಸ್ಟ್ ಹೋಗಿ ಹೇಳಿದ್ದು ವಿಶ್ವ ಹಿಂದೂ ಪರಿಷತ್ನವ್ರ ಹತ್ರ, ನೀವು ಜವಾಬ್ದಾರಿ ತಗೊಳ್ಳಿ, ನಾನು ಅದ್ರ ಬೆನ್ನ ಹಿಂದೆ ಇದ್ದೇನೆ. ಸಮೀರನ್ನು ಮುಟ್ಟಿದ್ರೆ ಈ ದೇಶದಲ್ಲಿ ಏನಾಗ್ತದೆ, ಈ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತದೆ, ದಕ್ಷಿಣ ಕನ್ನಡದಲ್ಲಿ ಏನಾಗ್ತದೆ ಎಲ್ಲರೂ ಹೇಳ್ತಾರೆ. ದೊಡ್ಡ ಇದರಲ್ಲಿ ಸೌಜನ್ಯನಿಗೆ ನ್ಯಾಯ ಬೇಕು. ಎಲ್ಲಿ ನ್ಯಾಯ ಬೇಕು? ನಿಮ್ಮ ಮನೆಯೊಳಗೆ ಕೂತು ಮಾತಾಡುದ ನೀವು? ಪೂರ್ತಿ ತೃಪ್ತಿ ಪಟ್ಟುಕೊಂಡ ನಂತರ ಬಿಡುವ ಅಂತ ಆ ತಾಯಿಗೆ ಹೇಳುವ ಅಂತ ಇದ್ದೀನಿ. ಇದು ಯಾವ ಸಮಾಜಕ್ಕೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ವಿದೇಶವನ್ನು ಇವತ್ತು ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೇನೆ.